ವಾಹನಗಳು ಸಂಚರಿಸುವ ಅದೊಂದು ರಾಷ್ಟ್ರೀಯ ಹೆದ್ದಾರಿ. ಆ ರಸ್ತೆಯ ಗುಂಡಿಗಳದ್ದೇ ಕಾರುಬಾರು. ವಾರಕ್ಕೆ 4-5 ಅಪಘಾತಗಳು ಸಂಭವಿಸುತ್ತಿದ್ದು, ಇದರಿಂದ ಬೇಸತ್ತು ರೊಚ್ಚಿಗೆದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ರೋಡ್ಗಿಳಿದು ರಸ್ತೆ ಬಂದ್ ಮಾಡಿದ್ರು. ಅದೆಲ್ಲಿ ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ರಸ್ತೆಯಲ್ಲಿ ಕಲ್ಲುಗಳು, ಮರದ ತುಂಡುಗಳು ಅಡ್ಡಲಾಗಿ ಇಟ್ಟು ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದ ಗೇಟ್ ಬಳಿ. ರಸ್ತೆ ಗುಂಡಿಯಿಂದ ದ್ವಿಚಕ್ರ ವಾಹನಗಳಿಗೆ ಅಪಘಾತವಾಗಿದ್ದು, ಗಾಯಾಳು ಶಿಡ್ಲಘಟ್ಟ ತಾಲೂಕಿನ ಹರ್ಲಹಳ್ಳಿ ಗ್ರಾಮದ 30 ವರ್ಷದ ನರಸಿಂಹಮೂರ್ತಿ ಎಂಬುದಾಗಿ ತಿಳಿದು ಬಂದಿದೆ. ಹೌದು, ಇದು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 69. ಈ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಮೃತ ಯುವಕ ನರಸಿಂಹಮೂರ್ತಿ ಚಿಕ್ಕಬಳ್ಳಾಪುರ ಕಡೆಯಿಂದ ಶಿಡ್ಲಘಟ್ಟದ ತಮ್ಮ ಗ್ರಾಮಕ್ಕೆ ಹೊರಟಿದ್ದರಂತೆ. ರಸ್ತೆಯಲ್ಲಿ ಗುಂಡಿಗಳಿಂದ ದ್ವಿಚಕ್ರ ವಾಹನದ ಸವಾರನಿಗೆ ನಿಯಂತ್ರಣಕ್ಕೆ ಸಿಗದೆ ಮುಂದೆ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತಲೆಗೆ ಗಂಭೀರ ಗಾಯಗಳಾಗಿ ರಸ್ತೆಯಲ್ಲಿ ನರಳಾಡುತ್ತಿದ್ದರಂತೆ. ಅಪಘಾತ ಕಂಡ ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಬಾರದೆ ಬೈಕ್ ಸವಾರ ಸುಮಾರು 1 ಗಂಟೆಗೂ ಅಧಿಕ ಕಾಲ ಅಪಘಾತ ಸ್ಥಳದಲ್ಲೇ ನರಳಾಟ ಕಂಡು ಸ್ಥಳೀಯರ ವಾಹನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದರು. ಆದರೆ ಆಸ್ಪತ್ರೆ ತಲುಪುವುದಕ್ಕೂ ಮುನ್ನ ರಸ್ತೆ ಮಧ್ಯದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬಂದಿದ್ರೆ ಒಂದು ಜೀವ ಉಳಿಯುತ್ತಿತ್ತು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದ್ದ, ಅವ್ರೇ ಕಾಂಕ್ರೀಟ್ ಹಾಕಿ ಹೋಗಿದ್ರಂತೆ. ಅವ್ರ ಊರು ಬಂದು ಹರ್ಲಹಳ್ಳಿ, ಶಿಡ್ಲಘಟ್ಟ ತಾಲೂಕು. ಅವರು ಕಾಂಕ್ರೀಟ್ ಹೋಗ್ಬಿಟ್ಟು ಬರ್ತಾಯಿದ್ರೆ ಇಲ್ಲಿ ವರದಹಳ್ಳಿ ಗೇಟ್ ಹತ್ರ ಹಳ್ಳ ಇತ್ತು. ಹಳ್ಳ ಹತ್ರ ಬಂದು ಸ್ಕಿಡ್ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾರೆ. ಹಾಗೆ ಸರ್. ಆಮೇಲೆ ಬಂದು ಅದು ಜಂಪ್ ಮಾಡಿದರೆ ಜಂಪ್ ಮಾಡಿ ತಲೆಗೆ ಪೆಟ್ಟು ಬಿದ್ದಿದೆ. ಹಿಂದೆಗಡೆ ತಲೆಗೆ ಪೆಟ್ಟು ಬಿದ್ದಿದೆ. ಪೆಟ್ಟು ಬಿದ್ದು ಫುಲ್ಲು ಸೀರಿಯಸ್ ಆಗಿ ಆಮೇಲೆ ಆಂಬ್ಯುಲೆನ್ಸ್ ಕಾಲ್ ಮಾಡಿದರೆ ಅವರು 1 ಅವರ್ ಬರಲೇ ಇಲ್ಲ. ಆಮೇಲೆ ಪ್ರೈವೇಟ್ ಓಮಿನಿ ಯಾವುದೋ ಒಂದು ಬಂತು, ಓಮಿನಿ ಅಂತ ಕರ್ಕೊಂಡೋಗಿ ಇದು ಸೇರಿಸಿದಾದ್ಮೇಲೆ ಜಿಲ್ಲಾಸ್ಪತ್ರೆ ಸೇರಿಸಿದ್ದಾರೆ. ಆಮೇಲೆ ನಾವು ಇವಕ್ಕೆ ಒಂದು 15 ದಿವಸದಿಂದ 1 ತಿಂಗಳಿಂದ 4 ಪೇಷಂಟ್ ಡೆತ್ ಆಗಿದೆ ಅಂತ ಗೊತ್ತಾಗಿದೆ. ಈಗ ನಾವು ಅಡ್ಡಾಕಿದ್ದ ಹೆಚ್ಚು ಕಡಿಮೆ ಒಂದು 15 ದಿನದಿಂದ 1 ತಿಂಗಳಿಂದ ಒಂದು 4-5 ಆಗಿದೆ ಥರ. ಅದೇ ಹಳ್ಳದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದೆ. ಮೊನ್ನೆ ರೀಸೆಂಟಾಗಿ ಲೇಡಿ ಅವರು ಆಕ್ಸಿಡೆಂಟ್ ಆಗಿ ಅವ್ರಿಗೂ ಫುಲ್ ಪೆಟ್ಟಾಗಿ ಅವ್ರೇನೋ ಕ್ಯೂರ್ ಆಗಿದೆ ಗೊತ್ತಿಲ್ಲ. ಮೊನ್ನೆ ಅಲ್ಲಿ ಮಾಟ ಮಂತ್ರ ಕೂಡ ಮಾಡಿಸ್ಕೊಂಡಿದ್ದಾರೆ ಪಾಪ. ಅವ್ರಿಗೆ ಮಾಮೂಲಿ ಲೋಕಲ್ ಮಾಡ್ತಾ ಅದ್ರ ಮಾಡಿಸ್ಕೊಂಡೋಗಿದ್ದಾರೆ. ಈಗ ಹಾಸ್ಪಿಟ್ಲ್ ಸೇರಿಸಿದ್ರೆ ಈಗ ಅಲ್ಲಿ ಬಂದಿದ್ದರು. ಈಗ ಪೊಲೀಸರವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಾಳೆ ಮಾತಾಡ್ತೀವಿ, ನಾಳೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾರಲ್ಲ ಗ್ಯಾರಂಟಿ ಇಲ್ಲ. ಇನ್ನು ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಇದ್ದು ರಸ್ತೆಯುದ್ದಕ್ಕೂ ಗುಂಡಿಗಳಿಂದ ಪದೇ ಅಪಘಾತಗಳು ಸಂಭವಿಸುತ್ತಿರುವುದರಿಂದ ಬೇಸತ್ತ ಸುತ್ತಮುತ್ತಲಿನ 100 ಜನ ಗ್ರಾಮಸ್ಥರು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದರು. ರಸ್ತೆ ತಡೆದು ಪ್ರತಿಭಟನೆ ಹಿನ್ನೆಲೆ ಸುಮಾರು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸ್ಥಗಿತಗೊಂಡಿತ್ತು.
ಇದರಿಂದ ವಾಹನ ಸವಾರರು ಸುಮಾರು ಗಂಟೆಗಳ ಕಾಲ ರಸ್ತೆಯಲ್ಲೇ ನಿಂತು ಪರದಾಡುವಂತಾಯಿತು. ಘಟನೆ ತಿಳಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರನ್ನು ಮನವೊಲಿಸಲು ಹರಸಾಹಸ ಪಟ್ಟರು. ಇದೇ ವೇಳೆ ಪೊಲೀಸರು, ವಾಹನ ಸವಾರರು ಹಾಗೂ ಜನರ ಮಧ್ಯೆ ವಾಗ್ವಾದ ನಡೆಯಿತು. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡರಿಗೆ ಘಟನೆಯ ಬಗ್ಗೆ ತಿಳಿದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಂತರ ಸೀಕಲ್ ರಾಮಚಂದ್ರ ಗೌಡ ಹಾಗೂ ಪೊಲೀಸರು ಸೇರಿ ಪ್ರತಿಭಟನಾಕಾರರನ್ನು ಮನವೊಲಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು. ಸರ್, ಈಗ ಚಿಕ್ಕಬಳ್ಳಾಪುರದಿಂದ ಹಿಡಿದು ಶಿಡ್ಲಘಟ್ಟವರೆಗೂ ಎಲ್ಲ ಗುಣಿಗಳೇ ಇರೋದು. ಮೊನ್ನೆ ನಾವು ನಾಯನಹಳ್ಳಿ ಮೂಲದವರು, ನಾಯನಹಳ್ಳಿ ಗೇಟಲ್ಲಿ ಒಂದು ಆಂಧ್ರ ಮೂಲದವ್ರು ಬಂದರು, ಸ್ವಿಫ್ಟ್ ಡಿಸೈರ ಕಾರು, ಮತ್ತು ಒಂದು ಬುಲೆರೋ ಬಂತು. ಬುಲೆರೋ ಸಡನ್ನಾಗಿ ಗುಣಿದಿದ್ದ ಕಾರಣಕ್ಕಾಗಿ ಬ್ರೇಕ್ ಹೊಡಿತು. ಸ್ವಿಫ್ಟ್ ಡಿಸೈರ ಬಂದು ಅದಕ್ಕೆ ಹೋಗಿ ಹೊಡೆದು ಬಿಡ್ತು ಸರ್. ಅಲ್ಲೇ ಅವತ್ತು ಪೆಟ್ಟಾಯಿತು. ಮತ್ತು ಇಲ್ಲಿ ಈಗ ಈ ದಿನ ಬಂದು ಇವತ್ತು ಇಷ್ಟೊಂದು ರಾದಂತ ಆಗಿದೆ ಇಲ್ಲಿ. ಪಾಪ ಅವರು ಬಂದು ಬಡವರು, ಅವ್ರಿಗೆ ಯಾರೂ ಇಲ್ಲ. ಅವ್ರ ಹೆಸರು ಏನಣ್ಣ? ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅವ್ರ ಪಾಪ ಅರ್ಲಹಳ್ಳಿ ಗ್ರಾಮದವರು, ಅವರು ಪಾಪ ಬಡವರಂತೆ. ಅವ್ರಿಗೂ ಇವಾಗ ಅವ್ರ ತಂದೆ ತಾಯಿಗೆ ಯಾರು ನೆರಳಾಗ್ತಾರೆ? ಯಾವ ಸರ್ಕಾರದವರೇ ಆಗಲಿ, ಯಾರೇ ಆಗಲಿ, ಡಿ ಸಿ ಆಗಲಿ, ಯಾರೇ ಆಗಲಿ, ಇಷ್ಟು ಗುಣಿಗಳಾಗಿದ್ದಾವೆ. ಚಿಕ್ಕಬಳ್ಳಾಪುರದಿಂದ ಅಣಕನೂರುವರೆಗೂ ಆದರೆ ಒಂದು ಲಾರಿ ಇನ್ನು ಆಪೋಸಿಟ್ ಬಂದೈತೆ ಅಂದರೆ ಇನ್ನೊಂದು ಟೂ ವೀಲರ್ ಹೋಗೈತೆ ಅಂದರೆ ಅದು ಕೊಡ್ಕೋಬೇಕು. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಎಲ್ಲ ಬಡವರು ಓಡಾಡ್ತಾ ಇರ್ತಾರೆ, ಮಕ್ಕಳು ಓಡಾಡ್ತಾ ಇರ್ತಾರೆ, ಒಂದು ಆಟೋಗಳು ಓಡಾಡ್ತಾ ಇರ್ತವೆ. ಇವತ್ತು ಅದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ? ಈಗ ನೋಡಿ, ಇವತ್ತು ಇಷ್ಟೊಂದು ರಾದ್ಧಾಂತ ಆಗಿದೆ ಇಲ್ಲಿ. ಅವ್ರ ಪಾಪ ಡೆತ್ ಆಗಿದ್ದಾರೆ. ಅವ್ರ ಪಾಪ ಬಡವರು, ಅವರು ಗಾರೆ ಕೆಲಸ ಮಾಡೋರಂತೆ. ಇವತ್ತು ಅವ್ರಿಗೆ ಯಾರು? ಅವ್ರ ತಂದೆ ತಾಯಿಗೆ ಯಾರು? ಸರ್, ಏನು ಮಾಡೋದು? ನಾವು ಧರಣಿಗೆ ಹೋದ್ವಿ, ಪೊಲೀಸ್ ಸಾಹೇಬ್ರೆಲ್ಲ ಅವ್ರು ಬಂದರು. ಅವ್ರು ಬಂದು ನಮ್ಮನ್ನು ಅವಾಯ್ಡ್ ಮಾಡಿದ್ರು ಸರ್. ಅವರು ಭರವಸೆ ಏನು? ಯಾರು ಭರವಸೆ ಇಲ್ಲಿ? ಯಾರು ಅಧಿಕಾರಿಗಳು ಯಾರು ಬಂದರು? ಯಾರು ಬರಲಿಲ್ಲ ಇಲ್ಲಿಗೆ. ಈಗ ಅವ್ರಿಗೆ ಯಾರು ಬರೋರು? ಇವಾಗ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಯಾರು ಇವತ್ತು ಅವ್ರಿಗೆ? ಅವ್ರ ಮಕ್ಕಳಿಗೆ, ಅವ್ರ ತಂದೆ ತಾಯಿಗೆ ಯಾರು? ಅವ್ರ ಮಿಸ್ಸಸ್ಗೆ ಎಲ್ಲ ಯಾರು ಆಗ್ತಾರೆ? ಸರ್, ನಾವು ಧರಣಿ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಪೊಲೀಸವ್ರು ಬಂದು ನಮ್ಮನ್ನು ಅವಾಯ್ಡ್ ಮಾಡಿದ್ರು. ಅದೇ ಕಾರಣಕ್ಕಾಗಿ ಡಿ ಸಿ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಈ ಥರ ಇರೋ ಗುಣಿಗಳನ್ನೆಲ್ಲ ಮುಚ್ಚಿಸಿ ಏನೋ ಜನಕ್ಕೆ, ಬಡವರಿಗೆ ಎಲ್ಲ ಓಡಾಡೋರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇದೇ ರಸ್ತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜನಪ್ರತಿನಿಧಿ ನಾಯಕರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಚರಿಸುತ್ತಾರೆ. ಆದರೆ ಇತ್ತ ಯಾರೂ ಗಮನ ಹರಿಸುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿ ಮನವಿ ಮಾಡಿಕೊಂಡರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.